ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಇವತ್ತು ನೀವೇನು SIT ಮಾಡಿದ್ದೀರಿ, SIT ರಚನೆ ಮಾಡಿ ದೂರುದಾರನ ಆಲಿಕೆಯನ್ನು ಕೇಳ್ಕೊಂಡಿದ್ದೀರಿ. ದೂರುದಾರ ಸುಳ್ಳು ಹೇಳ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆ, ಮಂದಟ್ಟಾಗಿದೆ ಅಂತೇಳಿ ನಾನು ಸಹಿತ ಭಾವಿಸ್ತೀನಿ. ಆದರೆ ಸರ್ಕಾರ ಹೇಳಿರೋ ಹಾಗೆ ದೂರುದಾರ ಸುಳ್ಳು ಹೇಳ್ತಾವನೆ ಅಂದಮೇಲೆ ಒಂದು ಸಂಸ್ಥೆ, ಅದು 16 ವರ್ಷಗಳಿಂದ ಬೆವರು ಸುರಿಸಿ ಆ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವ್ರು. ಮಂಜುನಾಥನ ಅಭಯ ಇದೆ, ಅಣ್ಣಪ್ಪನ ಅಭಯ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಸಾಹೇಬ್ರು ಇಬ್ಬರು ಸಹಿತ ಅಲ್ಲೋಗಿ ಆಣೆ ಪ್ರಮಾಣ ಮಾಡಿದ ಮೇಲೆ ಅದರಿಂದ ಈಚೆ ಏನೇನಾಗಿದೆ ಅವ್ರಗಳಿಗೆಲ್ಲ ಅನ್ನೋದನ್ನ ನೀವೇ ಕಣ್ಣಿಂದ ನೋಡ್ತಾ ಇದ್ದೀವಿ. ಆದ್ರಿಂದ ಮಂಜುನಾಥನ ಅಭಯ, ಅಣ್ಣಪ್ಪನ ಅಭಯ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ಪ್ರಮಾಣ ಮಾಡಿದ್ರೆ ಸತ್ಯ ಹೊರಗೆ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಆದ್ರಿಂದ ನಾನು ಒಬ್ಬ ಆ ಸಮಾಜದ ಆ ಒಂದು ಧರ್ಮಸ್ಥಳದ ಪೂರ್ವ ಭಕ್ತನಾಗಿರೋದ್ರಿಂದ ನಾನು ಒಂದು ಆತಂಕ ಇದೆ ನಮಗೂ ಸಹಿತ. ಇಂಥ ಒಂದು ಸಂಸ್ಥೆಗಳು ಉಳಿಬೇಕು, ಬೆಳಿಬೇಕು, ನಮ್ಮ ಸಮಾಜದಲ್ಲಿ ನೊಂದವರಿಗೆ ಒಂದು ಆಶ್ರಯ ಕೊಡ್ತಕ್ಕಂಥ, ಆಶೀರ್ವಾದ ಮಾಡ್ತಕ್ಕಂಥ